ಅಮೆರಿಕ ಶಟ್ ಡೌನ್. ಅಮೆರಿಕದ ಸರ್ಕಾರಿ ಕೆಲಸಗಳು ಸ್ಥಗಿತ ಆಗಿದೆ. ಯಾಕೆ ಅಂತ ಗೊತ್ತಾ? ಸದ್ಯ ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರಕ್ಕೆ ಕೈ ಕಟ್ಟಿ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಇದೆ. ಅಮೆರಿಕದಲ್ಲಿ ಆತಂಕ ಮನೆ ಮಾಡಿದೆ. ನಮಸ್ಕಾರ. ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಅಮೆರಿಕದಲ್ಲಿ ಭಿನ್ನಮತ ಭುಗಿಲೆದಿದೆ. ಹಾಗಾಗಿ ಅಮೆರಿಕದಲ್ಲಿ ಈಗ ಯಾವುದೂ ಕೂಡ ಸರಿ ಇಲ್ಲ. ಅಮೆರಿಕ ಸರ್ಕಾರನೇ ಇದೀಗ ಶಟ್ ಡೌನ್ ಆಗಿದೆ. ಹೌದು, ವಿಶ್ವದ ದೊಡ್ಡನ್ನ ಅಮೆರಿಕ ಇದೀಗ ಹಿಂದೆಂದೂ ಕಾಣದೇ ಇರೋ ಆರ್ಥಿಕ ಮತ್ತು ರಾಜಕೀಯ ಬಿಕ್ಕಟ್ಟಿಗೆ ಸಿಲುಕಿದೆ. ಅಮೆರಿಕದ ಸರ್ಕಾರ ಅಧಿಕೃತವಾಗಿ ಸ್ಥಗಿತಗೊಂಡಿದೆ. ಆಡಳಿತಾರೂಢ ರಿಪಬ್ಲಿಕನ್ ಪಕ್ಷ ಮತ್ತು ವಿರೋಧ ಪಕ್ಷವಾಗಿರೋ ಡೆಮಾಕ್ರಾಟ್ಗಳ ನಡುವಿನ ಹಗ್ಗ ಜಗ್ಗಾಟ ಇದೀಗ ತಾರಕಕ್ಕೇರಿದೆ. ಯಾವುದೇ ಒಪ್ಪಂದಕ್ಕೆ ಬರೋದಕ್ಕೆ ವಿಫಲವಾದ ಪರಿಣಾಮ ಸರ್ಕಾರದ ಬೊಕ್ಕಸಕ್ಕೆ ಬೀಗ ಬಿದ್ದಿದೆ. ಕಳೆದ 7 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅಮೆರಿಕ ಇಂತಹ ಗಂಭೀರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಈ ಹಿಂದೆ 2018ರಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರಾವಧಿಯಲ್ಲೇನೆ 35 ದಿನಗಳ ಕಾಲ ಕೊನೆಯ ಬಾರಿ ಶಟ್ ಡೌನ್ ಸಂಭವಿಸಿತ್ತು. ಈಗ ಎಷ್ಟು ದಿನ ಈ ಶಟ್ ಡೌನ್ ಇರಲಿದೆ ಅನ್ನೋದು ಗೊತ್ತಿಲ್ಲ. ಈ ಅನಿರೀಕ್ಷಿತ ಬೆಳವಣಿಗೆಯಿಂದ ಸುಮಾರು 7.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರ ಭವಿಷ್ಯ ಅತಂತ್ರ ಆಗಿದೆ. ಅಮೆರಿಕದಾದ್ಯಂತ ಆತಂಕದ ಕಾರ್ಮೋಡ ಕವಿದಿದೆ. ಹಾಗಿದ್ರೆ ಏನಿದು ಸರ್ಕಾರದ ಶಟ್ ಡೌನ್? ಏನಿರುತ್ತೆ? ಈ ಶಟ್ ಡೌನ್ ಆಗೋದಕ್ಕೆ ಕಾರಣ ಏನು? ಈ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಟ್ರಂಪ್ ಸರ್ಕಾರ ಮಂಡಿಸಿರೋ ತಾತ್ಕಾಲಿಕ ಬಜೆಟ್ಗೆ ಅಮೆರಿಕದ ಸೆನೆಟ್ನಲ್ಲಿ ಅನುಮೋದನೆ ದೊರೆತಿಲ್ಲ. ಇದರ ಪರಿಣಾಮವಾಗಿ ಅಕ್ಟೋಬರ್ 1ರಿಂದ ಸರ್ಕಾರದ ಬಹುತೇಕ ಸರ್ಕಾರಿ ಕೆಲಸಗಳು, ಚಟುವಟಿಕೆಗಳು ಸ್ಥಗಿತಗೊಂಡಿದೆ. ಅಮೆರಿಕ ಸರ್ಕಾರ ಶಟ್ ಡೌನ್ ಆಗಿದೆ. ಅಮೆರಿಕ ಸರ್ಕಾರದ ಆರ್ಥಿಕ ವರ್ಷ ಅಕ್ಟೋಬರ್ 1ರಿಂದ ಆರಂಭ ಆಗುತ್ತೆ. ಹೀಗಾಗಿ ಅಮೆರಿಕ ಸರ್ಕಾರ ತನ್ನ ಸೆನೆಟ್ನಲ್ಲಿ ಸೆಪ್ಟೆಂಬರ್ 30ರಂದು ಬಜೆಟ್ ಅನ್ನ ಮಂಡಿಸಿ ಅನುಮೋದನೆಯನ್ನ ಪಡಿಬೇಕು. ಆದರೆ ಈ ಬಾರಿ ಟ್ರಂಪ್ ಸರ್ಕಾರ ಮಂಡಿಸಿದ 12 ಅಪ್ರೋಪ್ರಿಯೇಷನ್ಸ್ ತಾತ್ಕಾಲಿಕ ಬಜೆಟ್ ಮಸೂದೆಗಳನ್ನ ಡೆಮಾಕ್ರಾಟ್ ಪಕ್ಷ ತಿರಸ್ಕಾರ ಮಾಡಿದೆ. ಇದರ ಪರಿಣಾಮವಾಗಿ ಹೊಸ ಬಜೆಟ್ ಇಲ್ಲದೆ ಅಮೆರಿಕ ಸರ್ಕಾರದ ಎಲ್ಲ ಚಟುವಟಿಕೆಗಳು ಬಹುತೇಕ ಶಟ್ ಡೌನ್ ಆಗಿದೆ. ಇತ್ತೀಚೆಗೆ ಡೆಮಾಕ್ರಾಟ್ ಪಕ್ಷ ಅಫೋರ್ಡಬಲ್ ಕೇರ್ ಕಾಯ್ದೆ ಅಂದ್ರೆ ಒಬಾಮಾ ಕೇರ್ ಸಬ್ಸಿಡಿಗಳನ್ನ ವಿಸ್ತರಣೆ ಮಾಡುವಂತೆ ಆಡಳಿತಾರೂಢ ರಿಪಬ್ಲಿಕನ್ ಪಕ್ಷದ ಎದುರು ಬೇಡಿಕೆಯನ್ನ ಇಟ್ಟಿತ್ತು. ಆದ್ರೆ ಅವರ ಬೇಡಿಕೆಗೆ ಟ್ರಂಪ್ ಸರ್ಕಾರ ಸ್ಪಂದಿಸಲಿಲ್ಲ. ಇದೇ ಕಾರಣಕ್ಕಾಗಿ ಟ್ರಂಪ್ ಅವರ ತಾತ್ಕಾಲಿಕ ಬಜೆಟ್ ಅನ್ನ ಡೆಮಾಕ್ರಾಟ್ ಪಕ್ಷ ತಿರಸ್ಕಾರ ಮಾಡಿದೆ ಅಂತ ವರದಿಯಾಗಿದೆ. ಸರ್ಕಾರಿ ಕಚೇರಿಗಳು ಮತ್ತು ಸೇವೆಗಳನ್ನ ಮುಂದುವರಿಸಬೇಕಾದ ಹಣಕಾಸಿನ ಒಪ್ಪಂದವನ್ನ ರೂಪಿಸೋದಕ್ಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಕಾಂಗ್ರೆಸ್ ಅಂದ್ರೆ ಅಮೆರಿಕದ ಶಾಸಕಾಂಗ ಸಮಯಕ್ಕೆ ಸರಿಯಾಗಿ ಒಮ್ಮತಕ್ಕೆ ಬಂದಿಲ್ಲ. ಈ ಒಪ್ಪಂದಕ್ಕೆ ಬುಧವಾರ ರಾತ್ರಿಯ ಗಡುವಿತ್ತು. ಆದ್ರೆ ಒಪ್ಪಿಗೆ ಆಗದೆ ಇರೋ ಕಾರಣ ಸರ್ಕಾರದ ಕೆಲವು ಕಾರ್ಯನಿರ್ವಹಣೆ ತಾತ್ಕಾಲಿಕವಾಗಿ ನಿಂತು ಹೋಗಿದೆ. ಇದನ್ನ ಗವರ್ನಮೆಂಟ್ ಶಟ್ ಡೌನ್ ಅಂತ ಕರೆಯಲಾಗುತ್ತೆ. ಹಣಕಾಸಿನ ಸಮಸ್ಯೆಯಿಂದ ಸುಮಾರು 7,50,000 ಕೇಂದ್ರ ಸರ್ಕಾರಿ ಉದ್ಯೋಗಿಗಳು ಅಂದ್ರೆ ಫೆಡರಲ್ ವರ್ಕರ್ಸ್ ಇವರನ್ನ ತಾತ್ಕಾಲಿಕವಾಗಿ ಕೆಲಸಕ್ಕೆ ಬರದಂತೆ ಆದೇಶವನ್ನ ನೀಡಲಾಗಿದೆ. ಇದನ್ನ ಫರ್ಲೋ ಅಂತ ಹೇಳಲಾಗುತ್ತೆ. ಅಂದ್ರೆ ಈಗ ಕೆಲಸನೂ ಇಲ್ಲ, ಈ ಹಿಂದೆ ಮಾಡಿದ ಕೆಲಸಕ್ಕೆ ಸಂಬಳನೂ ಕೂಡ ತಕ್ಷಣಕ್ಕೆ ಸಿಗೋದಿಲ್ಲ. ಆ ಸಂಬಳ ಶಟ್ ಡೌನ್ ಮುಗಿದ ನಂತರ ಪಾವತಿ ಆಗಬಹುದು ಅಂತ ವರದಿಗಳು ಹೇಳಿದಾವೆ. ಕೆಲವು ಉದ್ಯೋಗಿಗಳು, ಉದಾಹರಣೆಗೆ ಲೇಬರ್ ಡಿಪಾರ್ಟ್ಮೆಂಟ್ ಸುಮಾರು 3,000ಕ್ಕೂ ಹೆಚ್ಚು ಸಿಬ್ಬಂದಿ ಶಾಶ್ವತವಾಗಿ ಕೆಲಸವನ್ನ ಕಳೆದುಕೊಳ್ಳೋ ಆತಂಕದಲ್ಲಿದ್ದಾರೆ. ಟ್ರಂಪ್ ಸರ್ಕಾರ ಶಟ್ ಡೌನ್ ಅವಕಾಶವನ್ನ ಬಳಸಿಕೊಂಡು ಅನಗತ್ಯ ಅಂತ ಪರಿಗಣಿಸೋ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕೋದಕ್ಕೆ ಯೋಜಿಸಿದೆ ಅಂತ ವರದಿಗಳು ವಿವರಿಸಿದಾವೆ. ಸರ್ಕಾರದ ಕಾರ್ಯಾಚರಣೆ ಸ್ಥಗಿತಗೊಳಿಸುವುದನ್ನ ನಾವು ಬಯಸೋದಿಲ್ಲ ಅಂತ ಮಧ್ಯರಾತ್ರಿಯ ಗಡುವಿನ ಮೊದಲು ಮಂಗಳವಾರ ಶ್ವೇತ ಭವನದಲ್ಲಿ ಟ್ರಂಪ್ ಅವರು ಹೇಳಿದ್ದಾರೆ. ಈ ವಾರದ ಆರಂಭದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಂಗ್ರೆಸ್ ನಾಯಕರನ್ನ ಖಾಸಗಿಯಾಗಿ ಭೇಟಿಯಾಗಿದ್ರು. ಆದ್ರೆ ಡೆಮಾಕ್ರಾಟ್ಗಳು ಮತ್ತು ರಿಪಬ್ಲಿಕನ್ಗಳ ನಡುವೆ ಒಪ್ಪಂದವನ್ನ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಇದರಿಂದ ಸರ್ಕಾರಿ ಕಾರ್ಯನಿರ್ವಹಣೆ ಸ್ಥಗಿತ ಆಗಿದೆ. ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಇದು 3ನೇ ಬಾರಿಯಾಗಿದೆ ಹಣದ ಕೊರತೆಯಿಂದ ಅಂದ್ರೆ ಫೆಡರಲ್ ಫಂಡಿಂಗ್ ಲ್ಯಾಪ್ಸ್ ಸರ್ಕಾರಿ ಕಾರ್ಯನಿರ್ವಹಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರೋದು. ಈ ವರ್ಷ ಅಂದ್ರೆ 2025ರಲ್ಲಿ ಟ್ರಂಪ್ ಮತ್ತೆ ಅಧ್ಯಕ್ಷರಾದ ಬಳಿಕ ಇದು ಮೊದಲ ಶಟ್ ಡೌನ್ ಆಗಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸಾಮಾನ್ಯವಾಗಿ ಡೆಮಾಕ್ರಾಟ್ಗಳು ಸರ್ಕಾರದ ಕೆಲಸಗಳು ಸುಗಮವಾಗಿ ನಡೀಲಿ ಅಂತ ಬಯಸ್ತಾರೆ ಮತ್ತು ಶಟ್ ಡೌನ್ ಅಂತಹ ಸಮಸ್ಯೆಗಳನ್ನ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಈ ಬಾರಿ ಅವರೇ
ಅಂದ್ರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಜಗಳವನ್ನ ಆರಂಭ ಮಾಡಿದ್ದಾರೆ. ಇದು ಅಸಾಮಾನ್ಯ ಆಗಿದೆ. ಟ್ರಂಪ್ 2ನೇ ಬಾರಿಗೆ ಅಧ್ಯಕ್ಷರಾಗಿದ್ದಾರೆ ಮತ್ತು ಅವರ 2ನೇ ಅವಧಿಯ ಯೋಜನೆಗಳು ಅಂದ್ರೆ ಉದಾಹರಣೆಗೆ ಅಕ್ರಮ ವಲಸಿಗರ ಗಡೀಪಾರು ಮತ್ತು ಸರ್ಕಾರಿ ಖರ್ಚು ಕಡಿತ ಇವುಗಳು ಡೆಮೊಕ್ರಾಟ್ಗಳಿಗೆ ಒಪ್ಪಿಗೆ ಇಲ್ಲ. ಡೆಮೊಕ್ರಾಟ್ಗಳ ಮತದಾರರು ಈ ಯೋಜನೆಗಳನ್ನ ವಿರೋಧ ಮಾಡೋದಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಹಾಗಾಗಿ ಡೆಮೊಕ್ರಾಟ್ಗಳು ಟ್ರಂಪ್ ಅವರೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ಳದೆ ತಮ್ಮ ಬೇಡಿಕೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಡೆಮೊಕ್ರಾಟ್ಗಳು ಅಫೋರ್ಡಬಲ್ ಕೇರ್ ಆಕ್ಟ್ ಅಂದ್ರೆ ಇದನ್ನ ಒಬಾಮಾ ಕೇರ್ ಅಂತಾನು ಕರೀತಾರೆ, ಈ ಆರೋಗ್ಯ ವಿಮಾ ಯೋಜನೆಗೆ ಹಣಕಾಸನ್ನ ಒದಗಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಯೋಜನೆಯಡಿ ಕೋಟ್ಯಾಂತರ ಜನರಿಗೆ ಆರೋಗ್ಯ ವಿಮೆಯನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯೋದಕ್ಕೆ ಸಬ್ಸಿಡಿಗಳು ಅಂದ್ರೆ ಸರ್ಕಾರದಿಂದ ಆರ್ಥಿಕ ಸಹಾಯ ಇದೆ. ಈಗ ಈ ಸಬ್ಸಿಡಿಗಳಿಗೆ ಹಣಕಾಸು ಮುಗಿತಾ ಇದೆ. ಒಂದ್ ವೇಳೆ ಈ ಸಬ್ಸಿಡಿಗಳಿಗೆ ಹೊಸ ಹಣಕಾಸು ಸಿಗದೆ ಇದ್ರೆ ದೇಶದಾದ್ಯಂತ ಆರೋಗ್ಯ ವಿಮೆಯ ಪ್ರೀಮಿಯಂ ಶುಲ್ಕಗಳು ಅಂದ್ರೆ ವಿಮೆಯ ತಿಂಗಳ ಶುಲ್ಕ ತುಂಬಾ ಏರಿಕೆ ಆಗುತ್ತೆ. ಇದರಿಂದ ಸಾಮಾನ್ಯ ಜನರಿಗೆ ವಿಮೆ ದುಬಾರಿ ಆಗುತ್ತೆ. ರಿಪಬ್ಲಿಕನ್ಗಳು ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಪಕ್ಷ ಈಗ ಡೆಮೊಕ್ರಾಟ್ಗಳ ಜೊತೆಗೆ ಯಾವುದೇ ಮಾತುಕತೆಗೆ ಒಪ್ಪಿಲ್ಲ. ಶಟ್ ಡೌನ್ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಒಪ್ಪಂದವನ್ನ ಮಾಡ್ಕೊಳ್ಳೋ ಬದಲು ಅವರು ಟ್ರಂಪ್ಗೆ ಯಾವ ಮಾತುಕತೆಯೂ ಬೇಡ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಇದರಿಂದ ಸರ್ಕಾರಿ ಕಾರ್ಯ ಸ್ಥಗಿತ ಇನ್ನಷ್ಟು ದಿನಗಳವರೆಗೆ ಮುಂದುವರಿಬಹುದು. ಶ್ವೇತ ಭವನದಲ್ಲಿ ಡೆಮೊಕ್ರಾಟ್ ನಾಯಕರನ್ನ ಭೇಟಿಯಾದ ನಂತರ ಟ್ರಂಪ್ ಒಂದು ನಕಲಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಕಾರ್ಟೂನ್ ನಂತಹ ರೀತಿಯಲ್ಲಿ ಡೆಮೊಕ್ರಾಟ್ ನಾಯಕರನ್ನ ಅಂದ್ರೆ ಉದಾಹರಣೆಗೆ ಕಮಲಾ ಹ್ಯಾರಿಸ್, ಹಕೀಮ್ ಜೆಫ್ರೀಸ್ ಇವರನ್ನ ತಮಾಷೆ ಮಾಡಲಾಗಿದೆ. ಈ ವಿಡಿಯೋವನ್ನ ಜನರು ಗಂಭೀರವಾಗಿ ಪರಿಗಣಿಸಿಲ್ಲ. ಆದ್ರೆ ಕೆಲವರು ಇದು ವರ್ಣ ಭೇದವನ್ನ ಉತ್ತೇಜಿಸೋ ವಿಡಿಯೋ ಅಂತ ಹೇಳಿದ್ದಾರೆ. ಎರಡೂ ಪಕ್ಷಗಳು ಅಂದ್ರೆ ಡೆಮೊಕ್ರಾಟ್ಗಳು ಮತ್ತು ರಿಪಬ್ಲಿಕನ್ಗಳು ಈ ಸರ್ಕಾರಿ ಶಟ್ ಡೌನ್ ಸಮಸ್ಯೆಯನ್ನ ತ್ವರಿತವಾಗಿ ಬಗೆಹರಿಸೋದಕ್ಕೆ ಸುಲಭವಾದ ಯಾವುದೇ ದಾರಿಯನ್ನ ಕಂಡುಕೊಂಡಿಲ್ಲ. ಇದರಿಂದ ಶಟ್ ಡೌನ್ ದೀರ್ಘಕಾಲ ಮುಂದುವರಿಯೋ ಸಾಧ್ಯತೆ ಹೆಚ್ಚಾಗಿದೆ. ಹಾಗಿದ್ರೆ ಅಮೆರಿಕಾದಲ್ಲಿ ಈ ಸರ್ಕಾರ ಶಟ್ ಡೌನ್ ಆದಾಗ ಏನೆಲ್ಲ ಇರುತ್ತೆ ಅಂದ್ರೆ ಹಣ ಇಲ್ಲದೆ ಇರೋ ಸರ್ಕಾರ ಸ್ಥಗಿತಗೊಂಡ್ರು ಅಮೆರಿಕಾದಲ್ಲಿ ದೇಶದ ಸುರಕ್ಷತೆ ಮತ್ತು ಜನರ ಜೀವ ರಕ್ಷಣೆಗೆ ಸಂಬಂಧಿಸಿದ ಕೆಲವು ಅಗತ್ಯ ಸೇವೆಗಳು ಇರ್ತವೆ. ಕಾನೂನಿನ ಪ್ರಕಾರ ಅಗತ್ಯ ಸೇವೆಗಳ ನೌಕರರು ಕೆಲಸ ಮಾಡಲೇಬೇಕು. ಆದ್ರೆ ಅವರಿಗೆ ಶಟ್ ಡೌನ್ ಮುಗಿಯೋವರೆಗೂ ವೇತನ ಸಿಗೋದಿಲ್ಲ. ಸೇನಾ ಸಿಬ್ಬಂದಿ, ಗಡಿ ಭದ್ರತಾ ಪಡೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳು ಕರ್ತವ್ಯದಲ್ಲಿ ಇರ್ತವೆ. ಇನ್ನು ಆಸ್ಪತ್ರೆಯಲ್ಲಿನ ವೈದ್ಯಕೀಯ ಆರೈಕೆ ಹಾಗೇನೆ ಏರ್ ಟ್ರಾಫಿಕ್ ಕಂಟ್ರೋಲ್ ಮುಂದುವರಿಯುತ್ತೆ. ಸಾಮಾಜಿಕ ಭದ್ರತೆ ಮತ್ತು ಮೆಡಿಕೇರ್ ಚೆಕ್ಗಳನ್ನ ಫಲಾನುಭವಿಗಳಿಗೆ ಕಳಿಸಲಾಗುತ್ತೆ. ನಾಸಾದ ಬಾಹ್ಯಾಕಾಶ ಯೋಜನೆಗಳು ಮತ್ತು ಅಧ್ಯಕ್ಷ ಟ್ರಂಪ್ ಇವರ ವಲಸೆ ನೀತಿಗೆ ಸಂಬಂಧಿಸಿದ ಈ ಕಾರ್ಯಗಳು ಮುಂದುವರಿತಾವೆ. ಆದ್ರೆ ಅಗತ್ಯವಲ್ಲದ ಅಂತ ಪರಿಗಣಿಸಲಾದ ಸುಮಾರು 7,50,000 ನೌಕರರನ್ನ ವೇತನ ರಹಿತ ಕಡ್ಡಾಯ ರಜೆಯ ಮೇಲೆ ಅವರನ್ನ ಮನೆಗೆ ಕಳಿಸಲಾಗುತ್ತೆ. ಶಿಕ್ಷಣ ಇಲಾಖೆಯ 90% ಸಿಬ್ಬಂದಿ ರಜೆಯಲ್ಲಿರ್ತಾರೆ. ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಸ್ಮಿತ್ಸೋನಿಯನ್ ವಸ್ತು ಸಂಗ್ರಹಾಲಯಗಳು ಸಂಪೂರ್ಣವಾಗಿ ಮುಚ್ಚಲ್ಪಡ್ತವೆ. ಸಣ್ಣ ಉದ್ಯಮಗಳಿಗೆ ನೀಡೋ ಸಾಲ ಸ್ಥಗಿತಗೊಳ್ಳಲಿದೆ. ಆಹಾರ ನೆರವು ಕಾರ್ಯಕ್ರಮಗಳು, ವಿದ್ಯಾರ್ಥಿ ವೇತನ ವಿತರಣೆ ಮತ್ತು ಆಹಾರ ತಪಾಸಣಾ ಕಾರ್ಯಗಳಿಗೆ ಅಡ್ಡಿಯಾಗಲಿದೆ. ದೇಶದ ಆರ್ಥಿಕತೆಯ ಪ್ರಮುಖ ಸೂಚಕವಾದ ಕಾರ್ಮಿಕ ಇಲಾಖೆಯ ಮಾಸಿಕ ನಿರುದ್ಯೋಗ ವರದಿ ಕೂಡ ಇನ್ನು ಪ್ರಕಟ ಆಗಿಲ್ಲ. 1976ರಿಂದ ಇಲ್ಲಿಯವರೆಗೆ ಅಮೆರಿಕಾದಲ್ಲಿ 21 ಬಾರಿ ಸರ್ಕಾರ ಶಟ್ ಡೌನ್ ಆಗಿದೆ. ಕೆಲವು ಬಾರಿ ಕೆಲವು ಗಂಟೆಗಳಷ್ಟೇ ಶಟ್ ಡೌನ್ ಆಗಿದ್ರೆ 2018ರಲ್ಲಿ 35 ದಿನಗಳ ಕಾಲ ಶಟ್ ಡೌನ್ ಆಗಿತ್ತು. ಇದು ಇಲ್ಲಿಯವರೆಗೂ ಸಂಭವಿಸಿದ ದೀರ್ಘಾವಧಿಯ ಶಟ್ ಡೌನ್ ಆಗಿದೆ. ಅದಾಗಿ 7 ವರ್ಷಗಳ ಬಳಿಕ ಇದೀಗ ಅಮೆರಿಕ ಸರ್ಕಾರ ಮತ್ತೊಮ್ಮೆ ಶಟ್ ಡೌನ್ ಆಗಿದೆ. ಇನ್ನು ಸದ್ಯದ ಅಮೆರಿಕದ ಪರಿಸ್ಥಿತಿ ಈಗ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ರಾಜಕೀಯ ಕಾರಣದಿಂದ ಆಡಳಿತ ಯಂತ್ರನೇ ಸ್ಥಗಿತಗೊಂಡಿದೆ. ಅಷ್ಟೇ ಅಲ್ಲ, ಇದು ಕೇವಲ ರಾಜಕೀಯ ಬಿಕ್ಕಟ್ಟಾಗಿ ಉಳಿದೆ ಲಕ್ಷಾಂತರ ನೌಕರರ ಜೀವನ ಮತ್ತು ದೇಶದ ಆರ್ಥಿಕತೆಯ ಮೇಲೆ ನೇರವಾಗಿ ಪರಿಣಾಮವನ್ನ ಬೀರಿದೆ. ಒಟ್ನಲ್ಲಿ ದೊಡ್ಡನ ಅಮೆರಿಕಾದಲ್ಲಿ ಈ ರಾಜಕೀಯ ಕೆಸರೆರಚಾಟ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.